ಎಲ್ಲರಿಗೂ ಶುಭೋದಯ. ಇಂದು ನಾನು ಪೊಲೀಸ್ ಕಾನಿಸ್ಟೇಬಲ್ ಪರೀಕ್ಷೆಗೆ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಬಾಪೂಜಿ ಮತ್ತು ರಾಷ್ಟ್ರಪಿತ ಎಂದು ಯಾರನ್ನ ಕರೆಯಲಾಗುತ್ತದೆ? ಬಾಪೂಜಿ ಮತ್ತು ರಾಷ್ಟ್ರಪಿತ ಎಂದು ಮಹಾತ್ಮ ಗಾಂಧೀಜಿಯವರನ್ನ ಕರೆಯಲಾಗುತ್ತದೆ. ನೇತಾಜಿ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ನೇತಾಜಿ ಎಂದು ಕರೆಯಲ್ಪಡುವ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್. ಶಹೀದ್ ಎ ಆಜಮ್ ಅಥವಾ ಹುತಾತ್ಮರ ರಾಜ್ಯ ಎಂದು ಕರೆಯಲ್ಪಡುವ ಸ್ವತಂತ್ರ ಹೋರಾಟಗಾರ ಯಾರು? ಶಹೀದ್ ಎ ಆಜಮ್ ಅಥವಾ ಹುತಾತ್ಮರ ರಾಜ್ಯ ಎಂದು ಕರೆಯಲ್ಪಡುವ ಸ್ವತಂತ್ರ ಹೋರಾಟಗಾರ ಭಗತ್ ಸಿಂಗ್. ಲೋಕಮಾನ್ಯ ಎಂದು ಕರೆಯಲ್ಪಡುವ ಭಾರತದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರು ಯಾರು? ಲೋಕಮಾನ್ಯ ಎಂದು ಕರೆಯಲ್ಪಡುವ ಭಾರತದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರರು ಬಾಲಗಂಗಾಧರ್ ತಿಲಕ್. ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಪಂಜಾಬಿನ ಕೇಸರಿ ಎಂದು ಕರೆಯಲ್ಪಡುವ ಸ್ವತಂತ್ರ ಹೋರಾಟಗಾರ ಯಾರು? ಪಂಜಾಬಿನ ಕೇಸರಿ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರರು ಲಾಲಾ ಲಜಪತ್ ರಾಯ್. ಆಜಾದ್ ಅಥವಾ ಮುಕ್ತ ಎಂಬ ಬಿರುದನ್ನು ಹೊಂದಿದ ಸ್ವತಂತ್ರ ಹೋರಾಟಗಾರ ಯಾರು? ಆಜಾದ್ ಅಥವಾ ಮುಕ್ತ ಎಂದು ಬಿರುದನ್ನು ಹೊಂದಿದ ಸ್ವತಂತ್ರ ಹೋರಾಟಗಾರ ಚಂದ್ರಶೇಖರ್ ಆಜಾದ್. ಬಂಗಾಳದ ಹುಲಿ ಎಂದು ಕರೆಯಲ್ಪಡುವ ಸ್ವತಂತ್ರ ಹೋರಾಟಗಾರ ಯಾರು? ಬಂಗಾಳದ ಹುಲಿ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರ ಬಿಪಿನ್ ಚಂದ್ರ ಪಾಲ್. ಝಾನ್ಸಿ ರಾಣಿ ಎಂದು ಕರೆಯಲ್ಪಡುವ ಮಹಿಳೆ ಯಾರು? ಝಾನ್ಸಿ ರಾಣಿ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರತಿ ರಾಣಿ ಲಕ್ಷ್ಮೀಬಾಯಿ. ಭಾರತದ ಕೋಗಿಲೆ ಅಥವಾ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರರು ಯಾರು? ಭಾರತದ ಕೋಗಿಲೆ ನೈಟಿಂಗಲ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರತಿ ಸರೋಜಿನಿ ನಾಯ್ಡು. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರ ಯಾರು? ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರ ದಾದಾಬಾಯಿ ನವರೋಜಿ. ವೀರ್ ಸಾವರ್ಕರ್ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರ ಯಾರು? ವೀರ್ ಸಾವರ್ಕರ್ ಎಂದು ಕರೆಯಲ್ಪಡುವ ಭಾರತದ ಸ್ವತಂತ್ರ ಹೋರಾಟಗಾರ ವಿನಾಯಕ್ ದಾಮೋದರ್ ಸಾವರ್ಕರ್. ಬಾಬಾ ಸಾಹೇಬ್ ಎಂಬ ಬಿರುದನ್ನು ಹೊಂದಿದ ಭಾರತದ ಸ್ವತಂತ್ರ ಹೋರಾಟಗಾರ ಯಾರು? ಬಾಬಾ ಸಾಹೇಬ್ ಎಂಬ ಬಿರುದನ್ನು ಹೊಂದಿದ ಭಾರತದ ಪ್ರಮುಖ ಸ್ವತಂತ್ರ ಹೋರಾಟಗಾರ ಸಂವಿಧಾನದ ಶಿಲ್ಪಿ BR ಅಂಬೇಡ್ಕರ್. ಕರ್ನಾಟಕದ ಗಾಂಧಿ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪರನ್ನ ಕರ್ನಾಟಕದ ಗಾಂಧಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದ ಭಗತ್ ಸಿಂಗ್ ಎಂದು ಯಾವ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರನ್ನ ಕರೆಯಲಾಗುವುದು? ಕರ್ನಾಟಕದ ಭಗತ್ ಸಿಂಗ್ ಎಂದು ಕರ್ನಾಟಕದ ಪ್ರಮುಖ ಸ್ವತಂತ್ರ ಹೋರಾಟಗಾರ ಮೈಲಾರ್ ಮಹಾದೇವ್ ಅವರನ್ನ ಕರ್ನಾಟಕದ ಭಗತ್ ಸಿಂಗ್ ಎಂದು ಕರೆಯುತ್ತಾರೆ. ಕರ್ನಾಟಕದ ಕೇಸರಿ ಎಂದು ಕರೆಯಲ್ಪಡುವ ವ್ಯಕ್ತಿ ಯಾರು? ಕರ್ನಾಟಕದ ಕೇಸರಿ ಎಂದು ಕರೆಯಲ್ಪಡುವ ಕರ್ನಾಟಕದ ಸ್ವತಂತ್ರ ಹೋರಾಟಗಾರ HS ದೊರೆಸ್ವಾಮಿ.
ಕರ್ನಾಟಕದ ಸಿಂಹ ಎಂದು ಕರೆಯಲ್ಪಡುವ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು? ಕರ್ನಾಟಕದ ಸಿಂಹ ಎಂದು ಕರೆಯಲ್ಪಡುವ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಗಂಗಾಧರರಾವ್ ದೇಶಪಾಂಡೆ. ಥ್ಯಾಂಕ್ ಯು. ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.